ನಮ್ಮ ಮೊದಲನೇ ಅಜೆಂಡಾನೇ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕಟ್ಟಬೇಕು ಅನ್ನೋ ಒಂದು ಮೊದಲ ಅಜೆಂಡಾ. ಈ ರಾಷ್ಟ್ರೀಯ ಪಕ್ಷಗಳಿಂದ ಜನರ ಜೀವನ ಇನ್ನಷ್ಟು ದುಸ್ಥಿತಿಗೆ ಕಾರಣ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ KRS ಪಕ್ಷವನ್ನು ಈ ಬಾರಿ ನಾವು ಖಂಡಿತ ಬೆಂಬಲಿಸ್ತೀವಿ ಅಂತ ಜನಗಳು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಕರ್ನಾಟಕದ 28 ಕ್ಷೇತ್ರದಲ್ಲಿ ಈ ಬಾರಿ ಏನು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದೀವಿ ಮೇಡಮ್. ಏನು JCB ಪಕ್ಷಗಳು ಮಾಡ್ತಿರುವಂಥ ಅನ್ಯಾಯ ಅಕ್ರಮಗಳನ್ನ ಖಂಡಿಸಿ ತಡೆ ಹಿಡಿದು ಕೆಲಸ ಮಾಡ್ತಿರುವಂಥದ್ದೇ KRS ಪಕ್ಷ. KRS ಪಕ್ಷ ಪ್ರಾದೇಶಿಕ ಪಕ್ಷ ಅಲ್ವಾ ನಿಮ್ದು? ಸರ್, ಹೇಗೆ ಕ್ಯಾಂಪೇನ್ ಹೇಗೆ ಮಾಡ್ತಾ ಇದ್ದೀರಾ ಮೇಡಮ್? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಮಾಸಾ ಪ್ರವೀಣ್ ಅಂತ, ಅವರು ಒಬ್ಬ ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ. ಅವರು ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರದ KRS ಪಕ್ಷದ ಟಿಕೆಟ್ ಅನ್ನು ತಗೊಂಡಿದ್ದಾರೆ. ಈ ಬಾರಿ ನಮ್ಮ ಮೈಸೂರು ಭಾಗದಲ್ಲಿ, ಅದರಲ್ಲೂ ಹುಣಸೂರು ಭಾಗದಲ್ಲಂತೂ ಜನರ ಉತ್ತಮ ಪ್ರತಿಕ್ರಿಯೆ ಇದೆ. ಪ್ರತಿಯೊಬ್ಬರು ಕೂಡ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ, ಪ್ರಾದೇಶಿಕ ಪಕ್ಷ ಬರಬೇಕು ಮೈಸೂರಿನಲ್ಲಿ. ಈ ರಾಷ್ಟ್ರೀಯ ಪಕ್ಷಗಳಿಂದ ಜನರ ಜೀವನ ಇನ್ನಷ್ಟು ದುಸ್ಥಿತಿಗೆ ಕಾರಣ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ KRS ಪಕ್ಷವನ್ನು ಈ ಬಾರಿ ನಾವು ಖಂಡಿತ ಬೆಂಬಲಿಸ್ತೀವಿ ಅಂತ ಜನಗಳು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಇದ್ದಾರೆ ಸರ್ ನಿಮ್ಮ ಪಕ್ಷದ ಏನು ಮೇಡಮ್? ಪಕ್ಷದ ಪ್ರತಿನಿಧಿ ಯಾವ ಕ್ಷೇತ್ರದಲ್ಲಿದ್ದಾರೆ? ಕರ್ನಾಟಕದ 28 ಕ್ಷೇತ್ರದಲ್ಲಿ ಈ ಬಾರಿ ಏನು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದೀವಿ ಮೇಡಮ್. ಅದೇ ತರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮಾಸಾ ಪ್ರವೀಣ್ ಅಂತ ಮೈಸೂರಿನ ವಿಜಯನಗರದವರು ಆಗಿದ್ದಾರೆ. ಅವರು ಕೂಡ ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಈ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ ಮೇಡಮ್. ಓಕೆ ಸರ್, ಯಾವ ತರ ಅಭಿವೃದ್ಧಿಯನ್ನು ತರಲಿಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್ ಜನರಿಂದ? ನಮ್ಮ ಮೊದಲನೇ ಅಜೆಂಡಾನೇ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕಟ್ಟಬೇಕು ಅನ್ನೋ ಒಂದು ಮೊದಲ ಅಜೆಂಡಾ. ಅದರ ನಂತರ ಬಡತನ ನಿರ್ವಹಣೆ, ಸಾಮಾಜಿಕ ನ್ಯಾಯ, ಜನರಿಗೆ ಯಾವುದೇ ಭಯ ಆತಂಕ ಇಲ್ಲದೆ ಏನು ಸರ್ಕಾರಿ ಕಚೇರಿಗಳಾಗುವಂಥ ಈ ಲಂಚಾವತಾರ ಇರ್ಬೋದು, ಈ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಇರ್ಬೋದು, ಇವನ್ನೆಲ್ಲ ಸಂಪೂರ್ಣವಾಗಿ ನಿಷೇಧ ಮಾಡಿ, ಮತ್ತು ಕರ್ನಾಟಕದಲ್ಲಿ 3 ಲಕ್ಷ ಸರ್ಕಾರಿ ಉದ್ಯೋಗಗಳಿದೆ, ಅದನ್ನು ಪೂರ್ಣವಾಗಿ ಭರ್ತಿ ಮಾಡಬೇಕು. ಮತ್ತು ಏನು ಈ ಕೇಂದ್ರಾಡಳಿತದಿಂದ ಆಗ್ತಿರೋಂಥ ಮೋಸ, GST ಆಗಿರ್ಬೋದು, ಮತ್ತು ಏನು ರಾಜ್ಯದ ತೆರಿಗೆ ಪಾಲು ಏನಲ್ಲಿ ಯಾವ ರೀತಿ ಮೋಸ ಆಗ್ತಾ ಇದೆ ಅನ್ನೋದನ್ನು ನಾವು ಅದನ್ನು ಕರ್ನಾಟಕಕ್ಕೆ ಬರೋ ಥರ ನಾವು ಮಾಡಬೇಕು ಅಂತ ನಮ್ಮ ಪ್ರಮುಖ ಅಜೆಂಡಾಗಳಿದೆ ಮೇಡಮ್. ಈಗ BJP ಕಾಂಗ್ರೆಸ್ ಮಧ್ಯೆ ನಿಮ್ಮ ಪಕ್ಷ ಇನ್ನೂ ಕೂಡ ಇವಾಗಷ್ಟೇ ಹುಟ್ಟುಕೊಂಡಿರುವಂತಹ ಪಕ್ಷ, ಜನರು ಸಪೋರ್ಟ್ ಸಿಗುತ್ತೆ ಅಂತ ಹೇಗೆ ತಿಳ್ಕೊತೀರಾ ಮೇಡಮ್? ಖಂಡಿತ ನಮ್ಮ ಒಂದು ಏನು KRS ಪಕ್ಷದ ವಿಚಾರಗಳು ಏನು ಇವಾಗ ನಮ್ಮ ಪ್ರಬಲ ಹಸ್ತನೇ ಈ ಸೋಷಿಯಲ್ ಮೀಡಿಯಾ, ಈ ರೀತಿ ಪ್ರಜಾಧ್ವನಿ, ಈ ರೀತಿ ಏನು ಸೋಷಿಯಲ್ ಮೀಡಿಯಾ ಚಾನಲ್ಗಳು ಖಂಡಿತ ನಮಗೆ ಈ ಬಾರಿ ಬೆಂಬಲ ಕೊಡ್ತಿದ್ದೇವೆ. ಖಂಡಿತ ನಾವು ಈ ಬಾರಿ ಜನಗಳನ್ನ ಮುಟ್ಟಿದ್ದೀವಿ. ನಮ್ಮ ಓದಲೆಲ್ಲ ಜನರ ವಿಶ್ವಾಸಗಳನ್ನು ನಾವು ಜನರ ಪ್ರತಿಕ್ರಿಯೆ ಮುಖಾಂತರ ನಾವು ಅದನ್ನು ಗುರುತಿಸ್ತಾ ಇದ್ದೀವಿ. ದಯಮಾಡಿ ಈ ಬಾರಿ KRS ಪಕ್ಷಕ್ಕೆ ಅವಕಾಶವನ್ನು ಕೊಡ್ತಾರೆ, ನಮ್ಮ ಅಭ್ಯರ್ಥಿಯನ್ನು ಜಯಶೀಲರಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವು ಹುಣಸೂರಿಂದ KRS ಪಕ್ಷದ ಪ್ರಧಾನ ಕಾರ್ಯದರ್ಶಿ ರೇವಣ ನಾಯ್ಕ ಅಂತೇಳಿ. ಮೇಡಮ್, ಇವತ್ತು ನೋಡ್ಬೋದು, ಸರ್ಕಾರಿ ಕಚೇರಿಗಳಲ್ಲಾಗ್ಬೋದು, ಸ್ಟೇಷನ್ಗಳಾಗಿರ್ಬೋದು, ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲೂ ಹೋದ್ರೂ ಕೂಡ ಏನು JCB ಪಕ್ಷಗಳು ಮಾಡ್ತಿರುವಂಥ ಅನ್ಯಾಯ ಅಕ್ರಮಗಳನ್ನ ಖಂಡಿಸಿ ತಡೆ ಹಿಡಿದು ಕೆಲಸ ಮಾಡ್ತಿರುವಂಥದ್ದೇ KRS ಪಕ್ಷ ಮೇಡಮ್. ಇವತ್ತು ನಾವು ಸರ್ಕಾರಿ ಕಚೇರಿಗಳಲ್ಲಿ ಒಂದು T-ಶರ್ಟ್ ಹಾಕೊಂಡು ನಾವು ಸದಸ್ಯ ಹೋಗಿ ನಿಂತ್ಕೊಂಡ್ರೆ ಭ್ರಷ್ಟಾಚಾರ ನಿಲ್ಲುತ್ತೆ ಮೇಡಮ್. ಅವತ್ತು ಯಾವುದೇ ಅಧಿಕಾರಿನೂ ಕೂಡ 1 ರೂಪಾಯಿ ಲಂಚ ತಗೊಳ್ದಂಗೆ, ಒಂದು ಯಾವುದೇ ಸಾರ್ವಜನಿಕ ರೈತರೇ ಆಗಿರ್ಬೋದು, ಯಾರೇ ಆದ್ರೂ ಕೂಡ ನಮ್ಮ KRS ಪಕ್ಷಕ್ಕೆ ಕಾಲ್ ಮಾಡ್ತಾರೆ ಹೊರತು JCB ಪಕ್ಷಗಳಿಗೆ ಯಾರೂ ಕಾಲ್ ಮಾಡಲ್ಲ. ನಾವು ಅವರು ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ, ತಾಲೂಕು ಆಫೀಸ್ಗಳಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ. ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಕೂಡ ನಮ್ಮ ಹುಣಸೂರು ಹಾಸ್ಪಿಟ್ಲ್ಗಳಲ್ಲಿ ನಮ್ಮ KRS ಪಕ್ಷದ ಹೆಸರು ಹೇಳಿದ್ರೆ ಅಧಿಕಾರಿಗಳ ನಾವು ಇಂತಿರೋ ಅಂತ ಹೇಳಿದ್ರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಟ್ಟಿದ್ದೀವಿ ಮೇಡಮ್. ತಾವು ಗಮನಿಸ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಮ್ಮದು ಬರ್ತಾ ಇದೆ. ದಯವಿಟ್ಟು ನಿಮ್ಮ TV ಚಾನಲ್ ಅವ್ರಿಗೆ ಹೇಳ್ತಾ ಇದ್ದೀವಿ, ಇನ್ನು ಮುಂದೇನಾದ್ರು ಆದ್ರೂ ನಮ್ಮ KRS ಪಕ್ಷನ ಸ್ವಲ್ಪ ಮುಂದೆ ತರಗೆ ನಿಮ್ಮ TV ಚಾನಲ್ನಿಂದ ನಿಮ್ಗೆ ಕೇಳ್ಕೊತಾ ಇದ್ದೀವಿ ಮೇಡಮ್. ನೀವು ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತೀರಾ, ಜನಪರ ಕೆಲಸಗಳು ಮಾಡ್ತೀರಾ, ಅಲ್ಲೆಲ್ಲೂ ಸಮೇತ ನಮ್ಮ ಪ್ರಜಾಧ್ವನಿ ಯಾವತ್ತೂ ಸಪೋರ್ಟಿವ್. ಖಂಡಿತ ಖಂಡಿತ.